ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ತಿಂಡಿನ ದೀಪಿಕನೇ ಮಾಡಿರೋದು. ಅಯ್ಯೋ, ಉಪ್ಪು ಖಾರ ಜಾಸ್ತಿ ಹಾಕಿಲ್ಲ ತಾನೆ? ಅಭಿ, ನೀನ್ ಮತ್ತೆ ಇದೇ ರೀತಿ ಹೇಳ್ತಿದ್ರೆ ನಾನು ನಿಜವಾಗ್ಲೂ ಹಾಕ್ತೀನಿ ಅಷ್ಟೇ. ಬೇಡಮ್ಮ, ಹಾಗೆ ಮಾತ್ರ ಮಾಡಬೇಡ. ಇನ್ಯಾವತ್ತಾರು ನಾನು ಬೇರೆ ಕಂಪ್ನಿ ಜೊತೆ ಟೈಅಪ್ ಆಗಕ್ಕೆ ಮುಂಚೆ ನಿನ್ನ ಹತ್ರ ಪರ್ಮಿಷನ್ ಕೇಳ್ತೀವಿ. ಆದರೆ ಉಪ್ಪು ಖಾರ ಮಾತ್ರ ಜಾಸ್ತಿ ಹಾಕ್ಬೇಡ. ಅಂದಾಗೆ ನಾಳೆ ಮಗುವಿನ ನಾಮಕರಣಕ್ಕೆ ನಾವೆಲ್ಲ ಆದಷ್ಟು ಬೇಗ ಹೋಗಬೇಕು. ಬೇಗ ರೆಡಿ ಆಗಿಬಿಡಿ. ನಾಮಕರಣದ ಎಲ್ಲ ಜವಾಬ್ದಾರಿನೂ ಸಂಧ್ಯಾನೇ ವಹಿಸ್ಕೊಂಡಿದ್ದಾಳಪ್ಪ. ಹೌದು, ನನಗೂ ವಿಷಯ ಗೊತ್ತಾಯ್ತು. ತುಳಸಿಯವರೇ, ಇಷ್ಟೆಲ್ಲ ಕಷ್ಟ ಅವಳೊಬ್ಳಿಗೆ ಯಾಕೆ? ನಾವೇ ಇದನ್ನೆಲ್ಲ ನೋಡ್ಕೋಬೋದಾಗಿತ್ತು. ಇಲ್ಲ ಮಾಧವ್ ಅವರೇ, ಅವಳು ಈ ಜವಾಬ್ದಾರಿಗಳನ್ನೆಲ್ಲ ವಹಿಸ್ಕೋತೀನಿ ಅಂತ ಹಠ ಹಿಡ್ದಿದ್ಲು. ಅವಳಿಗಿದ್ರಲ್ಲೆಲ್ಲ ತುಂಬಾ ಖುಷಿ ಇದೆ. ಸಂಧ್ಯಾ ಅಂತೂ ತುಂಬಾ ಬದಲಾಗಿದ್ದಾಳೆ. ಒಂದಿಡೀ ನಾಮಕರಣ ಜವಾಬ್ದಾರಿ ತಗೋಬೇಕು ಅಂದ್ರೆ ಪಾಪ ಅವಳು ಎಷ್ಟು ಕಷ್ಟಪಟ್ಟು ದುಡ್ದಿರ್ಬಹುದು. ಹೌದು, ಅವಳು ಅದನ್ನೆಲ್ಲ ನಿಭಾಯಿಸ್ತಾಳೆ ನಿಜ. ಹಾಗಂತ ನಾವೆಲ್ಲ ಸುಮ್ಮನಿರೋದು ಬೇಡ. ಎಲ್ಲ ಕೆಲಸಗಳಲ್ಲಿ ನಾವು ಅವಳ ಜೊತೆ ಕೈ ಜೋಡಿಸೋಣ. ಓಕೆ ಡ್ಯಾಡ್, ಹಾಗೆ ಮಾಡೋಣ. ಆದ್ರೆ ಮಗುಗೆ ಏನಂತ ಹೆಸರಿಡೋದು? ನಾವದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮಗುಗೆ ಈಗಿನ ಟ್ರೆಂಡ್ಗೆ ತಕ್ಕ ಹಾಗೆ ಹೆಸರಿಡ್ಬೇಕು. ಟ್ರೆಂಡಿಗೆ ತಕ್ಕ ಹಾಗೆ ಹೆಸರು ಇಡಬೇಕು ನಿಜ, ಆದ್ರೆ ಅರ್ಥ ಇಲ್ದಿರೋ ಹೆಸರುಗಳನ್ನ ಇಡೋದು ಬೇಡ. ಅವಳಿಗೆ ಯಾವುದೇ ಹೆಸರಿಟ್ರು ಆ ಹೆಸರಿಗೆ ಅರ್ಥ ಇರಬೇಕು. ಆ ಹೆಸರು ಅವಳಿಗೆ ಸೂಟ್ ಆಗತ್ತೆ ಅನ್ಸ್ಬೇಕು. ಮಾ ಅಕ್ಷರದಿಂದ ಇಡ್ಬೇಕು. ಅವಳ ನಕ್ಷತ್ರದ ಪ್ರಕಾರ ಮಾ ಅಕ್ಷರ ಬಂದಿದೆ. ಮಾನ್ಯ ಮಾನ್ಯ ಬೇಡ, ಮಾನಸ ಅಂತಿರೋಣ. ಮೇಘ ಹೇಗಿದೆ? ಅದೆಲ್ಲ ಬೇಡ. ಮಾಧವಿ ಅಂತ ಇಟ್ರಿ. ಮಾವ, ಆ ಮಗುಗೂ ನಿಮ್ ಹೆಸರೇ ಇಡ್ಬೇಕು ಅಂತ ನಿಮ್ಮ ಆಸೆನಾ? ಮಾಧವ ಆಲ್ಟ್ರೇಷನ್ ಮಾಡಿ ಮಾಧವಿ ಅಂತ ಇಡ್ಬೇಕಾ? ನನಗೇನೋ ಇಷ್ಟ ಆಯ್ತು, ಅದಕ್ಕೆ ಅನ್ಕೊಂಡೆ. ಇಲ್ಲ ಇಲ್ಲ, ಮಾನ್ಯ ಅಂತ ಇಡೋಣ. ಭಾವ ಹೇಳ್ದಾಗೆ ಹೆಸರಿಗೂ ಅರ್ಥ ಇದೆ, ಈ ಟ್ರೆಂಡಿಗೂ ಚೆನ್ನಾಗಿ ಸೆಟ್ ಆಗುತ್ತೆ. ಮಾನಸ ಅಂತಾನೆ ಇರೋಣ, ಮನ್ಸಲ್ಲೇ ಇರುತ್ತೆ. ಮಾನಸ ಅಂತ ಇರೋಣ. ಮಾನಸ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ಅಮ್ಮ? ನನಗೇನೋ ಮಾಧವಿ ಅನ್ನೋ ಹೆಸರೇ ಇಷ್ಟ. ಅದೆಲ್ಲ ಆಗಲ್ಲ ಅಮ್ಮ, ನಾನ್ ಹೇಳಿದ ಹೆಸರೇ ಇಡ್ಬೇಕು. ಅವಿ ಹೇಳಿದ ಹೆಸರು ಚೆನ್ನಾಗಿದೆ, ಮೇಘ ಅಂತಾನೂ ಇಡ್ಬೋದು. ತುಳಸಿಯವರೇ, ನೀವ್ ಯಾಕೆ ಸುಮ್ಮನಿದ್ದೀರಾ? ನೀವೊಂದ್ ಹೆಸರು ಹೇಳಿ. ಮಹಾಲಕ್ಷ್ಮಿ ಅಂತ ಮಗುಗೆ ಮೀರಾ ಅಂತ ಹೆಸರಿಟ್ರೆ ಹೇಗಿರುತ್ತೆ? ಮೀರಾ? ವಾಹ್, ತುಂಬಾ ಚೆನ್ನಾಗಿದೆ. ಹೌದಮ್ಮ, ಮೀರಾ ಅನ್ನೋ ಹೆಸರು ಚೆನ್ನಾಗಿದೆ. ಆದ್ರೂ ಮೇಘ ಅಂತ ನಾನು ಹೇಳಿದ ಹೆಸರಿಟ್ರೆ ಖುಷಿ ಆಗತ್ತೆ. ಯಾರು ಖುಷಿ ಆಗುತ್ತೋ ಬಿಡುತ್ತೋ, ಮಾನಸ ಅಂತಾನೆ ಹೆಸರಿಡ್ಬೇಕು. ಇಲ್ಲ ಇಲ್ಲ, ಮಾನ್ಯ ಅನ್ನೋ ಹೆಸರೇ ಇಡ್ಬೇಕು. ಆಯ್ತಾಯ್ತು, ಸುಮ್ಮನೆ ಯಾಕೆ ಜಗಳ? ನೀವೆಲ್ರೂ ಹೇಳಿರೋ ಹೆಸರನ್ನು ಚೀಟಿಲ್ ಬರ್ದು ನಾಳೆ ಮಾವನ ಕೈಲಿ ಎತ್ಸೋಣ. ಅದ್ರಲ್ಲಿ ಯಾವ ಹೆಸರು ಬರುತ್ತೋ ಆ ಹೆಸರೇ ಇಡೋಣ, ಸರಿನಾ? ಸರಿ ಸರಿ, ಈಗ ತಿಂಡಿ ತಿನ್ನಿ. ಏನಾಯ್ತು? ಯಾಕೆ ತಿಂತಾ ಇಲ್ಲ? ಏನಾಗಿಲ್ಲ, ತಿಂತೀನಿ. ದೀಪಿಕಾ, ಏನಾಯ್ತು? ಇಲ್ಲಿ ಕೈ ತೋರ್ಸು. ಏನಿದು? ಕೈ ಯಾಕೆ ಸುಟ್ಕೊಂಡಿದ್ಯಾ? ಅದು ಅಡುಗೆ ಮಾಡ್ಬೇಕಾದಾಗ ಮರ್ತು ಬಿಸಿ ಪಾತ್ರೆನ ಮುಟ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಗಾಯ ಆಯ್ತು. ಅದಕ್ಕೆ ಹೇಳೋದು, ನಿನ್ಗೆ ಯಾಕೆ ಅಡುಗೆ ಉಸಾಬ್ರಿ ಅಲ್ಲ? ಇದನ್ನೆಲ್ಲ ನಾವೇ ನೋಡ್ಕೊಳಲ್ವಾ?
ಮೊದಲನೇ ಸಲ ಹೆಜ್ಜೆ ಇಡೋ ಮಗು ಎಡವಿ ಬೀಳ್ದೆ ಇರೋಕ್ಕಾಗತ್ತಾ? ಅಡುಗೆ ಮಾಡ್ಬೇಕಾದಾಗ ಇದೆಲ್ಲ ಇದ್ದಿದ್ದೆ, ಹಾಗಂತ ಅಡುಗೆ ಮಾಡದೆ ಇರೋಕ್ಕಾಗತ್ತಾ? ಕರೆಕ್ಟು. ಕೈ ಗಾಯ ಆಗಿದೆಯಲ್ವಾ, ಈಗ ಹೇಗೆ ತಿಂತೀಯಾ? ನಾನಿದ್ದೀನಲ್ಲ ಮಾವ, ನಾನೇ ತಿನ್ನಿಸ್ತೀನಿ. ಇನ್ಮೇಲೆ ಏನೇ ಮಾಡದಿದ್ರು ಹುಷಾರಾಗಿ ಮಾಡು. ಈ ರೀತಿ ಚಿಕ್ಕ ಮಕ್ಳ ತರ ಕೈ ಗಾಯ ಮಾಡ್ಕೋಬೇಡ. ದೀಪಿಕಾ, ಇದೇನಮ್ಮ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಹೌದಮ್ಮ, ನಿಮ್ಗೂ ಪೂರ್ಣಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾನೇ ಬೇಗ ಎದ್ದು ಇದನ್ನೆಲ್ಲ ಮುಗಿಸೋಣ ಅನ್ಕೊಂಡೆ. ಇರಿ, ಕಾಫಿ ತರ್ತೀನಿ. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ಯಾ. ಇದನ್ನೆಲ್ಲ ಎಷ್ಟು ಬೇಗ ಕಲ್ತ್ಬಿಟ್ಟೆ. ನೀ ಕೂತ್ಕೋ, ನಾನು ಕಾಫಿ ಮಾಡ್ಕೊಬರ್ತೀನಿ. ಅಮ್ಮ, ಕಾಫಿ ಮಾಡೋದೇನು ಬೇಕಾಗಿಲ್ಲ, ಕಾಫಿ ಆಲ್ರೆಡಿ ರೆಡಿ ಇದೆ. ನೀವು ಕೂತಿರಿ, ನಾನು ತಗೊಬರ್ತೀನಿ. ಅಮ್ಮ, ನನಗೆ ಸ್ವಲ್ಪ ಲೇಟ್ ಆಗೋಯ್ತು, ನಾನು ಈಗಲೇ ಹೋಗಿ ಕಾಫಿ ತಗೊಂಡ್ಬರ್ತೀನಿ. ಗುಡ್ ಮಾರ್ನಿಂಗ್. ದೀಪಿಕಾ, ಇಷ್ಟು ಬೇಗ ಎದ್ದಿದ್ಯಾ? ಕಾಫಿನೂ ನೀನೇ ಮಾಡಿದ್ಯಾ? ಕಾಫಿ ಮಾತ್ರ ಅಲ್ಲ, ರಂಗೋಲಿನೂ ಹಾಕಿದಾಳೆ. ಏನು, ಇಷ್ಟು ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ನೀನೇ ಮಾಡಿದ್ಯಾ? ಇದ್ರಲ್ಲಿ ಆಶ್ಚರ್ಯ ಪಡೋ ಅಂಥದ್ದು ಏನಿದೆ? ಮುಂಚೆ ನೀನು ನನ್ಕಿಂತ ಬೇಗನೆ ಎದ್ದು ಇದೆಲ್ಲ ಮಾಡ್ತಿದ್ದೆ ಅಲ್ವಾ? ಅಂದ್ರೆ ಅಕ್ಕನ ಹಾದಿಲಿ ತಂಗಿನೂ ಇದ್ದಾಳೆ ಅಂತ ಆಯ್ತು. ಹೌದು ಅಮ್ಮ, ಇಷ್ಟು ದಿನ ನಾನು ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ನೋ ಅದೆಲ್ಲ ಈಗ ಫುಲ್ಫಿಲ್ ಆಗಬೇಕು. ಈ ಕೆಲಸಗಳೆಲ್ಲ ಮಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಮ್ಮ. ಇವಳನ್ನ ಈ ಮನೆಯವರೆಲ್ಲ ಯಾಕೆ ಹೊಗಳುತ್ತಿದ್ರು, ಅವಳು ಈ ಮನೆಯವ್ರ ಜೊತೆಲ್ಲ ಯಾಕೆ ಇಷ್ಟು ಖುಷಿಯಾಗಿದ್ಲು ಅಂತ ನಂಗೆ ಈಗ ಅರ್ಥ ಆಯಿತು. ಒಂದು ಮನೆ ಜವಾಬ್ದಾರಿ ತಗೊಂಡು ಆ ಮನೇಲಿರೋರ್ನೆಲ್ಲ ಸಂತೋಷವಾಗಿ ಇಟ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಕೊಡುತ್ತಲ್ವಾ. ನಾನು ಇನ್ನು ಮುಂದೆ ಈ ಕೆಲಸಗಳಲ್ಲಿ ಇವಳನ್ನೇ ಮೇರಿಸ್ತೀನಿ, ನೋಡ್ತೀವಿ. ನನ್ನ ಆಸೆನೂ ಅದೇ, ಬರೀ ಕೆಲಸದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ನೀನು ನನ್ನನ್ನು ಮೀರಿಸ್ಬೇಕು. ಹಾಗಿದ್ರೆ ಇವತ್ತಿನ ಅಡುಗೆ ನಂದೆ, ನೀವಿಬ್ರು ಇಲ್ಲ ಅನ್ಬಾರ್ದು. ದೀಪಿಕಾ, ಇವತ್ತಿನ ಅಡ್ಗೆನೂ ನಿಂದೇನಾ? ಹೌದಮ್ಮ, ನೀವು ಅಡುಗೆ ಹೇಗೆ ಮಾಡೋದು ಅಂತ ಕೂತಲ್ಲೇ ಹೇಳ್ಕೊಡಿ, ನಾನು ಅದೇ ಥರ ಮಾಡ್ಕೊಂಡು ಹೋಗ್ತೀನಿ, ಸರಿನಾ? ಸರಿನಮ್ಮ, ನಿನ್ನಿಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.